ಎಲ್ಲರಿಗೂ ನಮಸ್ಕಾರ. ಜೂನ್ 25, 26, 27, 28, 29ನೇ ತಾರೀಕು ಈ ರಾಶಿ ಚಕ್ರದವರ ಜೀವನದಲ್ಲಿ ಅದ್ಭುತವಾಗಿರುವಂತಹ ವಿಶೇಷವಾದ ಸಮಯ. ಈ 4-5 ದಿನಗಳು ಬಹಳ ನಿರ್ಣಾಯಕವಾಗಿರುವ ಸಮಯ. ಚಂದ್ರನ ಸ್ಥಾನ ಬದಲಾವಣೆಯು ಈ ರಾಶಿಯವರಿಗೆ ಅದ್ಭುತವಾಗಿರುವ ದಿನವನ್ನು ಸೃಷ್ಟಿ ಮಾಡಿಕೊಡುತ್ತೆ ಮತ್ತು ಶಕ್ತಿಶಾಲಿಯಾಗಿರುವಂತಹ ಒಂದು ಸಮಯವನ್ನು ಬರಮಾಡ್ಕೊಳ್ತಾರೆ. ಹೌದು, ಖಂಡಿತವಾಗಿ ಕಟಕ ರಾಶಿಯ ಸ್ನೇಹಿತರೆ, ಓಂ ಶ್ರೀ ಮಾತ್ರೇ ನಮಃ. ಒಂದು ವಿಶೇಷವಾಗಿರುವ ಆಶೀರ್ವಾದ ನಿಮ್ಮ ಜೀವನದ ಸುತ್ತಲೂ ಸುತ್ತುತ್ತದೆ ಮತ್ತು ನಿಮ್ಮ ಕಷ್ಟಗಳು ಪರಿಹಾರವಾಗುತ್ತದೆ. ಸರ್ವ ದುಃಖಗಳಿಗೂ ಕೂಡ ವಿಶೇಷವಾಗಿರುವಂತಹ ಪರಿಣಾಮಕಾರಿಯಾಗಿರುವ ಪರಿಹಾರವನ್ನು ಕೊಡೋದಷ್ಟೇ ಅಲ್ಲದೆ ನಿಮ್ಮ ಜೀವನಕ್ಕೆ ಈಗ ಹೊಸ ವ್ಯಕ್ತಿ ಆಗಮನ. ಅವರು ನಿಮಗೆ ಅಚಲವಾಗಿರುವಂತಹ ಶಕ್ತಿ, ಶಾಂತಿ, ನೆಮ್ಮದಿ, ಧೈರ್ಯವನ್ನು ತುಂಬುತ್ತಾರೆ. ಒಟ್ಟಾರೆಯಾಗಿ ಸಮಯ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಬಯಕೆ, ಕನಸು, ಆಸೆಗಳನ್ನು ಸಂಪೂರ್ಣ ಮಾಡಿಕೊಳ್ಳೋದಕ್ಕೋಸ್ಕರ ದೇವರು ಒಂದು ಪ್ರತಿರೂಪದ ಆಶೀರ್ವಾದದ ಚಿಹ್ನೆಯಾಗಿದೆ. ಈ ಸಮಯದಲ್ಲಿ ಸಿಗುವಂತಹ ಪ್ರತಿಯೊಂದು ಸಂಕೇತವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಪ್ರತಿಯೊಂದು ಸಮಯದ ಒಂದು ವಿಶೇಷವಾಗಿರುವ ತಿರುವುಗಳು ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಹೌದು, ಕಟಕ ರಾಶಿಯವರ ಜೀವನ ಇಲ್ಲಿಯವರೆಗೂ ಬಹಳಷ್ಟು ಕಷ್ಟ ಮತ್ತು ದುಃಖದಿಂದ ತುಂಬಿತ್ತು. ಈಗ ನಿಮ್ಮ ಜೀವನಕ್ಕೆ ಹೊಸದಾದ ದಾರಿ ತೆರೆದುಕೊಳ್ಳುತ್ತದೆ. ನಿಮ್ಮ ಕನಸುಗಳು ನನಸು ಮಾಡೋದಕ್ಕೆ ಅವಕಾಶದ ಸುರಿಮಳೆ ಸುರಿಯುತ್ತದೆ. ಬರುವಂತಹ ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕು. ನಿಮ್ಮ ಕೈಯಲ್ಲಿ ಯಾವ ರೀತಿ ಸದುಪಯೋಗ ಪಡಿಸ್ಕೊಳ್ಳೋಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನು ನೀವು ತೀರ್ಮಾನ ಮಾಡಿಕೊಳ್ಬೇಕಾಗುತ್ತೆ. ಈ ಸಮಯ ಸಂದರ್ಭ ಬಹಳಷ್ಟು ಮುಖ್ಯವಾಗಿದ್ದರೂ ಕೂಡ ಒಂದು ನಿಮಿಷ ಕುಳಿತು ಈ ಸಂದೇಶವನ್ನು ಗಮನ ಕೊಟ್ಟು ಭಕ್ತಿಯಿಂದ ಕೇಳಿಸಿಕೊಳ್ಳಿ. ಏಕೆಂದರೆ ಕೆಲವು ವಿಷಯಗಳು ಮುಗಿಯುವ ಮೊದಲು ನೀವು ಒಂದು ಅದ್ಭುತವಾದ ಒಳ್ಳೆಯ ಸುದ್ದಿಯನ್ನು ಕೇಳಬಹುದು. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತೆ. ಮುಚ್ಚಿದಂತಹ ಬಾಗಿಲು ತೆರೆಯಲ್ಪಡುತ್ತದೆ. ಅಷ್ಟೇ ಅಲ್ಲದೆ ನೀವು ಹತಾಶೆಯಿಂದ ನಿಂತಿದ್ದಂತಹ ಬಾಗಿಲುಗಳು ಕೂಡ ಈಗ ಪುನಃ ತೆರೆದುಕೊಳ್ಳುವ ಹಾದಿಗೆ ತಲುಪಿದ್ದೀರಾ. ಹೌದು ಸ್ನೇಹಿತರೆ, ಕಟಕ ರಾಶಿಯವರೇ, ಈಗ ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿ ಕಾಲಿಡುತ್ತಿದ್ದಾರೆ. ಅವರು ನಿಮ್ಮ ಮನಸ್ಸನ್ನು, ನಿಮ್ಮ ಜೀವನವನ್ನು ಒಂದು ವಿಶೇಷವಾಗಿರುವ ತಿರುವಿನಿಂದ ತುಂಬಿರ್ತಾರೆ. ಅವರ ಅಕ್ಷರ ಯಾವ ಹೆಸರಿನಿಂದ ಬರುತ್ತದೆ, ಯಾವ ಹೆಸರಿನ ವ್ಯಕ್ತಿ ನಿಮ್ಮ ಜೀವನಕ್ಕೆ ಸಂಪೂರ್ಣವಾಗಿ ನಿಮಗೆ ಶಕ್ತಿಯನ್ನು ತುಂಬುತ್ತಾರೆ, ಅವರು ಬಂದ ನಂತರ ಯಾವ ರೀತಿಯ ಬದಲಾವಣೆಗಳು ಆರಂಭವಾಗುತ್ತದೆ ಎಲ್ಲವನ್ನ ಕೂಡ ತಿಳಿಸಿಕೊಡ್ತಾ ಹೋಗ್ತೀವಿ. ಈ ರಾಶಿ ಚಕ್ರದವರ ಜೀವನ ಇನ್ನು ಮುಂದೆ ಹೊಸ ರೀತಿಯ ಪ್ರಯಾಣ, ಹೊಸ ರೀತಿಯ ಅನುಭವ. ಅದಕ್ಕೆ ಕಾರಣ ನೀವು ತೆರೆಯುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಅದೃಷ್ಟದ ಸಂಪೂರ್ಣವಾದ ಕೀಲಿಕೈ ಸ್ಪಷ್ಟವಾಗ್ತಾ ಇದೆ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೆಲವು ಪ್ರಶ್ನೆಗಳು ಮೂಡುತ್ತಿರಬಹುದು. ಆದರೆ ಈಗ ಜೂನ್ 25ರಿಂದ 29ನೇ ತಾರೀಕಿನವರೆಗೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಕೂಡ ಸರಿಯಾದ ಉತ್ತರ ದೊರೀತಾ ಹೋಗುತ್ತೆ. ಇದಕ್ಕೆಲ್ಲ ಕಾರಣ ಏನು? ದೊಡ್ಡ ದೊಡ್ಡ ಗಂಡಾಂತರಗಳು, ತೊಂದರೆಗಳು ನಿಮ್ಮಿಂದ ಕೈತಪ್ಪಿ ಹೋಗುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಅದ್ಭುತವಾಗಿರುವ ಅನುಭವ ಸಿಗುತ್ತದೆ. ನಿಮ್ಮ ಮನಸ್ಸು ಶಾಂತಿಯಾಗಿರುತ್ತೆ. ನಿಮ್ಮ ಕಠಿಣ ಪರಿಶ್ರಮದ ಫಲ ಯಾವಾಗಲೂ ಕೂಡ ನಿಮಗೆ ಸಿಗುತ್ತದೆ. ನೆನಪಿಡಿ, ಮುಂದಿನ 4-5 ದಿನಗಳು ನಿಮ್ಮ ಜೀವನದಲ್ಲಿ ಬಹಳ ನಿರ್ಣಾಯಕವಾಗಿರುವ ಸಮಯ. ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆ ಸಂಭವಿಸುತ್ತದೆ. ಏಕೆಂದರೆ ಖಂಡಿತವಾಗಿ ದೇವರ ಆಶೀರ್ವಾದ, ಶಿವನ ಅನುಗ್ರಹವು ನಿಮ್ಮ ಜೀವನದಲ್ಲಿ ಒಂದು ವಿಶೇಷವಾಗಿರುವಂತಹ ಒಂದು ಶಕ್ತಿಯನ್ನು ತುಂಬುತ್ತೆ. ಭೋಲೆನಾಥನಾದ ಶಂಕರನ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಜೀವನವನ್ನು ಸುತ್ತುವರಿಯುತ್ತೆ. ಈಗ ಎಂಥದ್ದೇ ಕಷ್ಟಗಳಿದ್ರೂ ಕೂಡ ಎಲ್ಲ ರೀತಿಯ ಸಮಸ್ಯೆಗಳು, ತೊಂದರೆಗಳು ಕೊನೆಗೊಳ್ಳುತ್ತದೆ. ಈಗ ನಿಮ್ಮ ಜೀವನದಲ್ಲಿ ಯಾರು ನಿಮ್ಮ ವಿರುದ್ಧ ಇದ್ರೂ ಕೂಡ ಈ ಮಾತುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ನೀವು ಎಲ್ಲೂ ಕೂಡ ನಿಲ್ಲಿಸಬೇಡಿ. ನೀವು ಒಂಟಿಯಾಗಿ ಅನುಭವಿಸಿರುವಂತಹ ಪ್ರತಿಯೊಂದು ನೋವಿಗೂ ಕೂಡ, ಈಗ ನೀವು ಅನುಭವಿಸಿರುವ ದುಃಖಗಳಿಗೂ ಕೂಡ, ಪ್ರತಿಯೊಂದು ವಂಚನೆ ಕೂಡ, ನಿಮ್ಮ ದುಃಖಗಳಿಗೆ ಈಗ ಸಂಪೂರ್ಣವಾಗಿ ಎಲ್ಲವನ್ನ ಕೂಡ ತಡೆಯುವಂತಹ ಶಕ್ತಿ, ದೂರ ಮಾಡುವಂತಹ ಸಮಯ ಹತ್ತಿರಕ್ಕೆ ಬಂದಿದೆ. ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವ ಸಮಯವಾಗಿರುತ್ತೆ. ಈ ಒಂದು ಹುಣ್ಣಿಮೆ ಶಕ್ತಿಶಾಲಿಯಾಗಿದೆ. ಏಕೆಂದರೆ ಆಷಾಢ ಮಾಸದಲ್ಲಿ ಬರ್ತಕ್ಕಂತಹ ವಿಶೇಷವಾದ ಹುಣ್ಣಿಮೆ ತಾಯಿ ಚಾಮುಂಡೇಶ್ವರಿ ದುರ್ಗಾ ಮಾತೆಯ ಒಂದು ನೇರವಾದ ಅನುಗ್ರಹಕ್ಕೆ ನಿಮ್ಮನ್ನ ಒಳಗೆ ವಶ ಮಾಡುತ್ತದೆ. ಇದರಿಂದಾಗಿ ನೀವು ಖಂಡಿತವಾಗಿ ಹೊಸ ರೀತಿಯ ಅನುಭವವನ್ನು ಪಡೆದುಕೊಳ್ತೀಯಾ. ನಿಮ್ಮೊಳಗೆ ಅಡಗಿಸಿಕೊಂಡಿರುವಂತಹ ಕಣ್ಣೀರು, ದುಃಖ, ಎಲ್ಲ ರೀತಿಯ ತೊಂದರೆಗಳಿಂದ ನಿಮ್ಮನ್ನು ಆಕಸ್ಮಿಕವಾಗಿ ಸಂಭವಿಸಿದ್ದಲ್ಲ. ಪ್ರತಿಯೊಂದು ಕಣ್ಣೀರಿನ ಹನಿಗಳ ಹಿಂದೆ ಒಂದು ದೈವಿಕವಾದ ನಿರ್ಧಾರವಿರುತ್ತದೆ. ನೀವು ಅನುಭವಿಸುವ ಪ್ರತಿಯೊಂದು ನಕಾರಾತ್ಮಕ ತೊಂದರೆ, ಅವಮಾನಗಳ ಹಿಂದೆಯೂ ಒಂದು ದೊಡ್ಡ ಬದಲಾವಣೆ ಅಡಗಿರುತ್ತದೆ. ಖಂಡಿತವಾಗಿಯೂ ಕಟಕ ರಾಶಿಯವರೇ, ಇನ್ನು ಮುಂದೆ ಯಾವುದಕ್ಕೂ ಭಯ ಪಡಬೇಡಿ ಮತ್ತು ಯಾವುದನ್ನು ಕೂಡ ಯೋಚಿಸುತ್ತಾ ಕುಳಿತುಕೊಳ್ಬೇಡಿ. ನೀವು ಈಗ ಎಲ್ಲವನ್ನ ಪಡೆದುಕೊಳ್ಳುವ ಅರ್ಹತೆಯನ್ನು ಗಳಿಸಿಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿ ಇನ್ನು ಎಲ್ಲವೂ ನೀವು ಮುಂದೆ ಹುಡುಕುವಂತಹ ಪ್ರತಿಯೊಂದು ಕೂಡ ನಿಮ್ಮ ಕೈಗೆ ಸಿಗ್ತಾ ಹೋಗುತ್ತೆ. ಹೊಸದಾದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಕೆಲವು ಅನಿರೀಕ್ಷಿತವಾದ ಪರಿಣಾಮಗಳನ್ನು ತರ್ತಾರೆ. ನಿಮ್ಮ ಜೀವನದಲ್ಲಿ ಆಗುವ ಕೆಲವು ಬದಲಾವಣೆಗಳು, ಇಲ್ಲಿಯವರೆಗೂ ನೀವು ಗಮನಿಸಿರದ ದೈವಿಕ ಚಿಹ್ನೆಗಳು. ಖಂಡಿತವಾಗಿ ನಿಮ್ಮ ಕಷ್ಟಗಳು ಮುಗಿಯುವ ಮೊದಲು ಒಂದು ಮಹಾಶಿವನ ಸಂಪೂರ್ಣವಾದ ಆಶೀರ್ವಾದ ಕೆಲವು ರಾಶಿ ಚಕ್ರದವರ ಮೇಲೆ ನೇರವಾಗಿ ಪರಿಣಾಮ ಬೀರ್ತಾ ಇದೆ. ಅದರಲ್ಲಿ ನಿಮ್ಮ ರಾಶಿ ಮೊದಲನೇ ಸ್ಥಾನದಲ್ಲಿ ಇದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ಸಮಯದಲ್ಲಿ ಕಟಕ ರಾಶಿಯವರು ಚಂದ್ರನ ಆಡಳಿತಕ್ಕೆ ಒಳಪಟ್ಟಿರೋದ್ರಿಂದ ಇವತ್ತಿನ ವಿಡಿಯೋದಲ್ಲಿ
ಸಂಪೂರ್ಣವಾಗಿ ನಾವು ನಿಮಗೆ ಬರುವಂತಹ ಚಿಹ್ನೆಗಳು ಮತ್ತು ನಿಮ್ಮ ಜೀವನ ಬದಲಾಗುವಂತಹ ರೀತಿಯನ್ನು ತಿಳಿಸಿಕೊಡ್ತಾ ಹೋಗ್ತೀವಿ. ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮ್ಮ ಜೀವನದ ಹಾದಿಯು ಸ್ವಲ್ಪ ಸಮಯದವರೆಗೆ ಯಾವ ರೀತಿ ಮುಚ್ಚಿಕೊಂಡಿತ್ತೋ ಅದೇ ರೀತಿ ತೆಗೆಯಲ್ಪಡುತ್ತದೆ. ಹೌದು, ಈ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ನಿಮ್ಮ ನೋವುಗಳು, ಕಷ್ಟಗಳು ಎಲ್ಲವೂ ದೂರವಾಗಿ ಉತ್ತಮ ಅವಕಾಶಗಳು ಮತ್ತೆ ಬರಲು ಸಮಯ ಶುರುವಾಗುತ್ತೆ. ಈ ಸಮಯ ನೀವು ಅದೃಷ್ಟಶಾಲಿ ಆಗ್ತೀರಾ ಮತ್ತು ಎಲ್ಲವನ್ನ ಪಡೆದುಕೊಳ್ತೀರಾ. ಈ ಸಂದರ್ಭದಲ್ಲಿ ಇರ್ತಕ್ಕಂಥ ವಿಶೇಷವಾಗಿ ಒಬ್ಬ ವ್ಯಕ್ತಿ ನಿಮ್ಮ ಜೀವನಕ್ಕೆ ಕಾಲಿಟ್ಟ ನಂತರ ಎಲ್ಲ ರೀತಿಯ ತೊಂದರೆಗಳು, ಭವಿಷ್ಯದ ಬಾಗಿಲುಗಳು ಅದ್ಭುತವಾಗಿ ತೆಗೆಯಲ್ಪಡುತ್ತೆ. ಸೋಲು ಎಂಬ ಭಯ ನಿಮ್ಮನ್ನು ಕಾಡೋದಿಲ್ಲ. ಎಲ್ಲ ರೀತಿಯ ಸೋಲಿನ ಭಯದನ್ನ ಮೀರಿ ಮುಂದೆ ಹೆಜ್ಜೆ ಇಡಲು ಪ್ರಾರಂಭಿಸ್ತೀರಾ. ಆಗ ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಹೋಗುತ್ತೆ. ಖಂಡಿತವಾಗಿ ನೀವು ಯಾವುದೇ ರೀತಿಯ ಹೆಜ್ಜೆಯನ್ನು ಹಿಡಿದೇನೆ ಸೋಲಿನ ಭಯದಿಂದ ಔತಿಕೊಂಡು ಕುಳಿತುಕೊಂಡ್ರೆ, ಹಂಚಿಕೊಂಡು ಕುಳಿತುಕೊಂಡ್ರೆ ಯಾವುದೇ ರೀತಿಯ ಸೋಲನ್ನು ಅನ್ನುವ ಭಯವನ್ನು ನೀವು ತಪ್ಪಿಸೋಕೆ ಸಾಧ್ಯವಿಲ್ಲ. ಇದು ನಿಜವಾಗಿ ನೀವು ಮುಂದಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಸಾಧ್ಯ ಮಾಡಿಕೊಡೋದಿಲ್ಲ. ಯಾವುದೇ ಕಷ್ಟಗಳು ಶಾಶ್ವತವಲ್ಲ, ಸಂತೋಷವು ಶಾಶ್ವತವಲ್ಲ. ಎರಡನ್ನ ಕೂಡ ಸರಿ ಸಮಾನವಾಗಿ ಪಡೆದುಕೊಂಡಾಗ ಮಾತ್ರ ಜೀವನದಲ್ಲಿ ಎಲ್ಲವನ್ನ ಗಳಿಸಿಕೊಳ್ಳೋಕೆ ಸಾಧ್ಯವಾಗುತ್ತೆ. ಅದೇ ರೀತಿ ನಿಮ್ಮ ಜೀವನದಲ್ಲಿ ಬಹಳ ರಹಸ್ಯವಾಗಿರುವ ಕೆಲವೊಂದಿಷ್ಟು ವಿಚಾರಗಳು, ನಿಮ್ಮ ಜೀವನದಲ್ಲಿ ಯಾರಿಗೂ ಹೇಳದೆ ಬಚ್ಚಿಟ್ಟುಕೊಂಡಂತಹ ಕೆಲವೊಂದಿಷ್ಟು ಕಷ್ಟಗಳು ಈಗ ಎಲ್ಲರ ಮುಂದೆ ಅನಾವರಣವಾಗುತ್ತದೆ. ಏಕೆಂದರೆ ನಿಮಗೋಸ್ಕರ ನೀವು ಬದುಕೋದನ್ನು ಈಗ ಕಲಿತುಕೊಳ್ಳುವಂತಹ ಸಂದರ್ಭ ಅಂತ ಹೇಳಬಹುದು. ಒಟ್ಟಾರೆಯಾಗಿ ಕಟಕ ರಾಶಿಯ ಸ್ನೇಹಿತರೆ, ಈ ಒಂದು ಹುಣ್ಣಿಮೆ ನಿಮ್ಮ ಬಾಳಿನಲ್ಲಿ ಬಂಗಾರದಂತಹ ಸಮಯವನ್ನು ಸೃಷ್ಟಿ ಮಾಡುತ್ತೆ. ನಿಮ್ಮ ಒಳಗೆ ಇಟ್ಟುಕೊಂಡ ನೋವು, ಪ್ರತಿಯೊಂದು ಕಣ್ಣೀರು ಮಹಾಶಿವನ ಪಾದಕ್ಕೆ ಅರ್ಪಣೆಯಾಗಿದೆ. ಆದ್ದರಿಂದ ಈ ಸಂದರ್ಭದಲ್ಲಿ ನಿಮಗೆ ಮುರಿದು ಹೋಗಿದಂತಹ ಎಲ್ಲ ರೀತಿಯ ತೊಂದರೆಗಳು, ಸಂಬಂಧಗಳು ಮತ್ತು ಹಣಕಾಸಿನ ಪರಿಸ್ಥಿತಿಗಳು, ಸಾಲದ ವ್ಯವಸ್ಥೆ ಅಥವಾ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರದಲ್ಲಿ ಇರ್ತಕ್ಕಂಥ ತೊಂದರೆಗಳು ಎಲ್ಲವೂ ಸರಿ ಹೋಗುತ್ತೆ. ನಿಮ್ಮ ಕಣ್ಣೀರು ಈಗ ದೇವರನ್ನ ತಲುಪಿದೆ. ನಿಜವಾಗಿಯೂ ನಿಮಗೆ ಎಲ್ಲವೂ ಕೂಡ ದೇವರು ಸ್ಪಂದಿಸುತ್ತಾರೆ. ನಿಮ್ಮ ಜೀವನದಲ್ಲಿ ನಂಬಿರ್ತಕ್ಕಂತಹ ಜನರಿಂದ ಮೋಸ ಹೋಗಿದ್ದೀರಾ, ನಂಬಿರ್ತಕ್ಕಂತಹ ಜನರು ದ್ರೋಹವನ್ನು ಮಾಡಿದ್ದಾರೆ, ನಿಮ್ಮ ಪ್ರಾಮಾಣಿಕತೆಗೆ ಯಾವಾಗಲೂ ಕೂಡ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ. ಈಗ ಎಲ್ಲದಕ್ಕೂ ಕೂಡ ಉತ್ತರ ಸಿಗುವಂತಹ ಸಮಯ. ಏಕೆಂದರೆ ಕೆಟ್ಟವರು ಯಾರೂ ಇರೋದಿಲ್ಲ. ಅವರ ಮನಸ್ಥಿತಿ, ಪರಿಸ್ಥಿತಿ ಕೆಲವೊಂದಿಷ್ಟು ಬಾರಿ ಆ ರೀತಿಯಾಗಿ ನಿಮಗೆ ತೊಂದರೆಯನ್ನು ಕೊಡ್ತಿರುತ್ತೆ. ಈಗ ನಿಮ್ಮ ಜೀವನದಲ್ಲಿ ಒಂದು ನಿರ್ಣಾಯಕವಾಗಿರುವ ಹಂತವನ್ನು ತಲುಪಿದ್ದೀರಾ. ಖಂಡಿತವಾಗಿ ನಿಮ್ಮ ಜೀವನಕ್ಕೆ ಈಗ ಒಬ್ಬ ಹೊಸ ವ್ಯಕ್ತಿಯ ಆಗಮನವಾಗುತ್ತೆ. ಆ ವ್ಯಕ್ತಿಯ ಹೆಸರು ಪಿ ಅಕ್ಷರದಿಂದ ಪ್ರಾರಂಭವಾಗುತ್ತೆ. ಕಟಕ ರಾಶಿಯವರೇ, ಈ ವ್ಯಕ್ತಿ ಬಂದ ನಂತರ ದೊಡ್ಡ ಬದಲಾವಣೆಗಳನ್ನು ತರ್ತಾರೆ. ನಿಮ್ಮ ಜೀವನದಲ್ಲಿ ಹಲವಾರು ಸೂಚನೆಗಳು ಸಿಗುತ್ತೆ. ಕನಸಿನ ಮೂಲಕ ಅಥವಾ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರ ಮೂಲಕ ನಿಮಗೆ ಯಾವುದೇ ರೀತಿಯ ಸಣ್ಣ ಚಿಹ್ನೆಗಳು ಸಿಕ್ಕಾಗ ದೇವಿಯ ದೇವಾಲಯದಲ್ಲಿ ಪುಟ್ಟ ಹುಡುಗಿಯನ್ನು ನೋಡೋದು, ಮಹಾಶಿವನ ದೇವಸ್ಥಾನದಲ್ಲಿ ಪೂಜೆಯನ್ನು ನಡೆಯೋದನ್ನು ಕಣ್ಣು ತುಂಬಿಕೊಳ್ಳೋದು, ಮತ್ತೆ ಮಹಾಶಿವನಿಗೆ ಅಭಿಷೇಕ ನಡೆಯುವಂತಹ ಕೆಲವೊಂದಿಷ್ಟು ಘಟನೆಗಳು ನಿಮ್ಮನ್ನು ಆವರಿಸಿಕೊಂಡು ಹೋಗುತ್ತೆ. ಆ ಒಂದು ಸಂದರ್ಭದಲ್ಲಿ ಬರ್ತಕ್ಕಂಥ ಸಣ್ಣ ಪುಟ್ಟ ಮಾತುಕತೆ ಮತ್ತು ಪ್ರಾಣಿ ಪಕ್ಷಿಗಳು ನಿಮ್ಮ ಜೀವನಕ್ಕೆ ಒಂದು ಒಳ್ಳೆಯ ರೀತಿಯಲ್ಲಿ ವಿಶೇಷವಾಗಿ ಶಕ್ತಿಯನ್ನು ತುಂಬುತ್ತೆ, ಉತ್ಸಾಹ ಮತ್ತೆ ಬರುತ್ತೆ. ಅಷ್ಟೇ ಅಲ್ಲದೆ ದುರ್ಗಾದೇವಿಯ ಸಂಪೂರ್ಣವಾದ ಆಶೀರ್ವಾದದ ಮೂಲಕ ಒಂದು ಸಿಂಹದ ಪ್ರಾಣಿಯ ಚಿತ್ರಣ ಕಣ್ಣಿಗೆ ಬೀಳ್ಬೋದು, ಅಥವಾ ಪದೇ ಪದೇ ಒಂದೇ ಸಂಖ್ಯೆ ನಿಮ್ಮ ಕಣ್ಣಿಗೆ ಬೀಳ್ಬೋದು, ಅಥವಾ ಯಾವುದೋ ಹೆಸರು ಪದೇ ಪದೇ ನಿಮ್ಮ ಕಿವಿಯಲ್ಲಿ ಗುಯಿಗುಡ್ಬೋದು. ಇವೆಲ್ಲವೂ ಕೂಡ ನಿಮಗೆ ಸಂಕೇತದ ಒಂದು ಪ್ರತಿರೂಪವಾಗಿರುತ್ತೆ. ಇದೆಲ್ಲವನ್ನ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ದೈವಿಕ ಶಕ್ತಿ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಒಂದು ಸೂಚನೆಯಾಗಿರುತ್ತೆ. ಭಯವನ್ನು ದೂರ ಮಾಡಿ ರಕ್ಷಣೆಯ ಬಗ್ಗೆ ನಿಮಗೆ ಅರಿವು ಮೂಡುತ್ತಾ ಹೋಗುತ್ತೆ. ಕೆಲವೊಮ್ಮೆ ನೀವು ಎಚ್ಚರವಾಗಿದ್ದಾಗಲೂ ಕೂಡ ಪರಿಸ್ಥಿತಿಗಳು ನಿಮ್ಮ ವಿರುದ್ಧ ಇದ್ದರೂ ಕೂಡ ನಿಮಗೆ ಯಾವುದೋ ರೀತಿ ಶಾಂತಿ, ನೆಮ್ಮದಿ ದೊರೀತಾ ಇರಬಹುದು. ಇವೆಲ್ಲವೂ ಕೂಡ ದೇವರ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಕಡೆಗೆ ಬರ್ತಿರ್ತಕ್ಕಂಥ ಒಂದು ಸಂಕೇತವಾಗಿರುತ್ತೆ. ಈ ಸಮಯದಲ್ಲಿ ಕಟಕ ರಾಶಿಯವರೇ, ನೀವು ಆಫೀಸ್ ಕೆಲಸದಲ್ಲಿ ಬಡ್ತಿ, ಸಂಬಳ ಅಥವಾ ಕೆಲಸದಲ್ಲಿ ಎಲ್ಲವನ್ನ ಕೂಡ ಪಡೆದುಕೊಳ್ತೀರಾ. ನಿಮ್ಮ ಕನಸುಗಳು ನನಸಾಗುತ್ತೆ. ಹೊಸ ಹೊಸ ವಿಚಾರಗಳ ಬಗ್ಗೆ ತಿಳುವಳಿಕೆ ಜಾಸ್ತಿ ಆಗುತ್ತೆ. ದೇವರ ಅನುಗ್ರಹ ಹೊಸ ಹೆಜ್ಜೆಯನ್ನ ಅವಕಾಶವನ್ನ ಇಟ್ಟಾಗ ಎಲ್ಲವೂ ಕೂಡ ನಿಮ್ಮನ್ನ ಶ್ರೀಮಂತಿಕೆಯ ಹಾದಿಗೆ ಕರೆದುಕೊಂಡು ಹೋಗುತ್ತೆ. ಒಟ್ಟಾರೆಯಾಗಿ ಒಬ್ಬ ವ್ಯಕ್ತಿ ಕೂಡ ನಿಮ್ಮ ಜೀವನಕ್ಕೆ ಅದ್ಭುತವಾಗಿರುವಂತಹ ಸಹಾಯಕರಾಗಿ ಸಹಾಯವನ್ನು ಮಾಡ್ತಾರೆ. ಅವರ ಒಂದು ಸಹಾಯ ನಿಮ್ಮ ಜೀವನಕ್ಕೆ ಬಲವಾಗಿರುವಂತಹ ಶಕ್ತಿಯನ್ನು ಕೊಡುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳು ದೂರವಾಗುತ್ತೆ. ಕಟಕ ರಾಶಿಯ ಮಹಿಳೆಯರಾಗಿದ್ದರೆ ನಿಮಗೆ ಪುರುಷರ ರೂಪದಲ್ಲಿ, ಮಕ್ಕಳ ರೂಪದಲ್ಲಿ, ಹಿರಿಯರ ರೂಪದಲ್ಲಿ ಸಹಾಯ ಸಿಗುತ್ತೆ. ಕಟಕ ರಾಶಿಯವರು ಪುರುಷರಾಗಿದ್ದರೆ ಒಬ್ಬರು ಹೆಣ್ಣು ಮಕ್ಕಳು ಅಥವಾ ಚಿಕ್ಕ ಮಕ್ಕಳ ರೂಪದಲ್ಲಿ ಯಾವುದೋ ಒಂದು ಮುಖಾಂತರ ನಿಮಗೆ ಒಂದು ಸಹಾಯ ದೊರೀತಾ ಹೋಗುತ್ತೆ. ಒಟ್ಟಾರೆಯಾಗಿ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲವೂ ಬದಲಾವಣೆಯನ್ನು ಪಡೆದುಕೊಳ್ಳುತ್ತೆ. ನೀವು ಈ ಸಂದರ್ಭದಲ್ಲಿ ತೀರ್ಮಾನ ತೆಗೆದುಕೊಳ್ಳುವಾಗ ಬಹಳಷ್ಟು ಯೋಚನೆ ಮಾಡಬೇಕು. ಯಾರ ಬಗ್ಗೆನೂ ಕೂಡ ಅನುಮಾನವನ್ನು ಪಡಬಾರ್ದು. ಆತ್ಮವಿಶ್ವಾಸದಿಂದ ಹೆಜ್ಜೆ ಇಡಬೇಕು. ನಿಮ್ಮ ಜೀವನವು ಹೊಸ ತಿರುವನ್ನು ಪಡೆಯುತ್ತೆ. ಈ ರಾಶಿ ಚಕ್ರ ಚಿಹ್ನೆಯವರಿಗೆ ಜೀವನದಲ್ಲಿ ಶೀಘ್ರದಲ್ಲೇ ಎಲ್ಲವೂ ಕೂಡ ಅನಿರೀಕ್ಷಿತವಾಗಿ ವ್ಯಕ್ತಿಯೊಬ್ಬರು ಬರ್ತಾರೆ. ನಿಮ್ಮ ಜೀವನ ವಜ್ರಕ್ಕಿಂತಲೂ ಮೌಲ್ಯವಾಗಿ ಹೊಳೆಯೋದಕ್ಕೆ ಶುರು ಮಾಡುತ್ತೆ. ಲಾಭದಾಯಕವಾಗಿ, ಅದ್ಭುತವಾಗಿ ಪ್ರಜ್ವಲಿಸೋಕೆ ಶುರುವಾಗುತ್ತೆ. ಈ ಸಮಯದಲ್ಲಿ ನೀವು ಊಹಿಸದ ವ್ಯಕ್ತಿಗಳಿಂದ ನಿಮ್ಮ ಜೀವನಕ್ಕೆ ಸಹಜವಾಗಿ ಗಂಭೀರವಾದ ಮಾತುಕತೆ, ಹೊಸ ಅವಕಾಶಗಳ ಮೂಲಕ ನಿಮ್ಮ ಅತ್ಯುತ್ತಮ ವ್ಯಕ್ತಿಯನ್ನಾಗಿ ಮಾಡ್ತಾರೆ. ನಿಮ್ಮ ಗುರಿ ಕಡೆಗೆ
ಕಡೆಗೆ ನಿಮ್ಮನ್ನು ತಲುಪಿಸ್ತಾರೆ. ಈ ಸಂದರ್ಭ ನಿಮ್ಮ ಹಕ್ಕುಗಳಿಗಾಗಿ, ನಿಮ್ಮ ಭಾವನೆಗಳಿಗಾಗಿ ನೀವು ಹೆಚ್ಚು ಒಂದು ಹೊತ್ತನ್ನು ಕೊಡಬೇಕಾಗುತ್ತೆ. ಬೇರೆಯವ್ರಿಗೋಸ್ಕರ ಕಷ್ಟಪಟ್ಟಂಥ ದಿನಗಳು ಸಾಕು. ಈಗ ನಿಮ್ಮ ಜೀವನವನ್ನು, ನೀವು ಭವಿಷ್ಯವನ್ನು ಬಲಪಡಿಸ್ಕೊಳ್ಬೇಕು. ನಿಮಗಾಗಿ ದೊಡ್ಡದಾದ ಕನಸುಗಳನ್ನು ಕಂಡುಕೊಳ್ಬೇಕು. ನಿಮ್ಮ ಮೌಲ್ಯವನ್ನು ಎಲ್ಲರಿಗೂ ತಿಳಿಸಬೇಕು. ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ಸಣ್ಣ ಪುಟ್ಟ ಬಯಕೆಗಳನ್ನು ಒಂದು ಶಕ್ತಿಯುತವಾಗಿ ತೀರಿಸಿಕೊಳ್ಳುವಂತಹ ಸಮಯ ಈಗ ಜಾಸ್ತಿಯಾಗಿ ಬಂದಿದೆ. ಈ ರೂಪಾಂತರದ ಶಕ್ತಿ ಕೊನೆಯಲ್ಲಿ ಕೋಪ ಅನ್ನೋದು ನಿಮಗೆ ಆದಷ್ಟು ಬೇಗ ಬರ್ಬೋದು, ಅಥವಾ ಯಾವುದೇ ರೀತಿಯಲ್ಲಿ ನಿಮ್ಮನ್ನು ಕುಗ್ಗಿಸೋಕೆ ಪ್ರಯತ್ನ ಮಾಡ್ಬೋದು. ಇದು ನಿಮ್ಮ ಆತ್ಮದ ಶಕ್ತಿಯನ್ನು ಕೋಪದ ಪ್ರತಿರೂಪವಾಗಿ ತಿಳಿಸಿಕೊಡುತ್ತೆ. ಆಲೋಚನೆಯಲ್ಲೂ ಕೂಡ ಎಲ್ಲವೂ ಬದಲಾಗುತ್ತೆ. ಈಗ ನಿಜವಾದ ದಾರಿ ಮತ್ತು ಪರಮಾತ್ಮನ ಕೃಪೆಯು ಎಲ್ಲವೂ ನಿಮ್ಮನ್ನು ಸಂಪೂರ್ಣತೆಯ ಹಾದಿಗೆ, ನಿಮ್ಮ ಜೀವನಕ್ಕೆ ಬರುವಂತಹ ಹೊಸ ವ್ಯಕ್ತಿಯನ್ನು ಗೌರವಿಸಿ. ನಿಮ್ಮ ಮನೆ ಮನಸ್ಸು ಸದಾ ಬೆಳಕಿನಿಂದ ತುಂಬಿರಲಿ. ಈ ಹುಣ್ಣಿಮೆಯಿಂದ ನಿಮ್ಮ ಕಷ್ಟಗಳು ದೂರವಾಗಿ ಶ್ರೀಮಂತಿಕೆಯ ಹಾದಿಗೆ ಸುಲಭವಾಗಿ ನೀವು ಕಾಲಿಡಲಿ. ನಿಮ್ಮ ಗುರಿಗಳು ಸ್ಪಷ್ಟವಾಗಿರಲಿ. ನಿಮ್ಮ ಕನಸುಗಳು ನನಸಾಗಲಿ ಅಂತ ಹಾರೈಸ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.